ವೆಲ್ಕಮ್ ಟು ದಿಗಂತ್ ಇ ಅಕಾಡೆಮಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿಯ ಥರ್ಡ್ ಯೂನಿಟ್ನ ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ ಎಂಬ ಲೆಸನ್ನ ಡೀಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಈ ಲೆಸನ್ನನ್ನು ಆಲ್ರೆಡಿ ನಾವು ಇಂಪಾರ್ಟೆಂಟ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಮತ್ತು ಬ್ರೀಫ್ ಸಮ್ಮರಿಯನ್ನು ಈ ಚಾನಲ್ನಲ್ಲಿ ಈಗಾಗಲೇ ನೀಡಿದ್ದೇವೆ. ಹಾಗೆ ಅದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. This lesson is written by Juan A. Sedillo. ಈ ಪಾಠ ಡಾನ್ ಆನ್ಸೆಲ್ಮೋ ಎಂಬ ವ್ಯಕ್ತಿಯ ಕಥೆ ಆಧಾರಿತವಾಗಿದೆ. ಸ್ನೇಹಿತರೆ, ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ನೋಡ್ತಾ ಇರೋ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲಿಗೆ ನಾವು ಈ ಪಾಠದ ಲೇಖಕರಾದಂತಹ ಯುವಾನ್ ಎ ಸೆಡಿಲೋರವರ ಬಗ್ಗೆ ತಿಳಿದುಕೊಳ್ಳೋಣ. Juan A. Sedillo, New Mexico. He was a writer and translator as well as lawyer and public servant. He wrote about Mexico and southwestern United States. ಯುವಾನ್ ಎ ಸೆಡಿಲೋರವರು ಹುಟ್ಟಿದ್ದು ನ್ಯೂ ಮೆಕ್ಸಿಕೋದಲ್ಲಿ. ಇವರು ಉತ್ತಮ ಬರಹಗಾರರು ಹಾಗೂ ಭಾಷಾ ಅನುವಾದಕರಾಗಿದ್ದರು. ಹಾಗೆಯೇ ವೃತ್ತಿಯಲ್ಲಿ ಉತ್ತಮ ವಕೀಲರಾಗಿದ್ದಂಥವರು. ಇವರ ಬರಹಗಳು ಸಾಮಾನ್ಯವಾಗಿ ಮೆಕ್ಸಿಕೋ ಮತ್ತು ಸೌತ್ ವೆಸ್ಟರ್ನ್ ಯುನೈಟೆಡ್ ಸ್ಟೇಟ್ಸ್ನ ಕಲ್ಚರ್ಗೆ ಮತ್ತು ಅಲ್ಲಿಯ ಜನಜೀವನದ ಬಗ್ಗೆ ಆಗಿದ್ದಂತಹವು. In this lesson, author Juan A. Sedillo narrated one of his experiences from his professional life. ಅಂದರೆ ಇಲ್ಲಿ ಲೇಖಕರಾದಂತಹ ಯುವಾನ್ ಎ ಸೆಡಿಲೋರವರು ತಮ್ಮ ವೃತ್ತಿ ಜೀವನದ ನಿಜವಾದ ಕೇಸೊಂದನ್ನು ತಮ್ಮದೇ ಶೈಲಿಯಲ್ಲಿ ಹೇಳಿದ್ದಾರೆ. ನೋಡೋಣ ಬನ್ನಿ. It took months of negotiation come to an understanding with the old man. He was in no hurry. He lived up in Rio and Medio where his ancestors were lived. He tilled the same land they had tilled. His house was small and wretched but quaint. The little creek ran through his land. His orchard was gnarled and beautiful. ಇಲ್ಲಿ ಲೇಖಕರು ಅಮೇರಿಕನ್ನರಿಗೆ ಡಾನ್ ಆನ್ಸೆಲ್ಮೋನ ತೋಟ ಮತ್ತು ಮನೆಯನ್ನು ಮಾರಾಟ ಮಾಡಿಸಲಿಕ್ಕೆ ಒಪ್ಕೊಂಡಿರ್ತಾರೆ. ಆದರೆ ಆತನಿಗೆ ಯಾವ ಅವಸರವೂ ಇರೋದಿಲ್ಲ. ಅವನಿಗೆ ಸಾಕಷ್ಟು ಸಮಯ ಇತ್ತು. ಹಾಗಾಗಿ ಈ ಮಾರಾಟದ ಮಾತುಕತೆಯನ್ನು ಕುದುರಿಸಲಿಕ್ಕೆ 1 ತಿಂಗಳಿಗಿಂತ ಹೆಚ್ಚು ಸಮಯ ಹಿಡಿಯುತ್ತೆ ಲೇಖಕರಿಗೆ. ಡಾನ್ ಆನ್ಸೆಲ್ಮೋ ತನ್ನ ವಂಶದ ಹಿರಿಯರೆಲ್ಲ ಜೀವನ ಸಾಗಿಸಿದಂತಹ ಸ್ಥಳದಲ್ಲಿಯೇ ಜೀವನವನ್ನು ನಡೆಸಿದ್ದಂಥವನು. ಅವರ ಹಿರಿಯರಿಂದ ಅವನಿಗೆ ಒಂದು ಸಣ್ಣ ಮನೆ ಹಾಗೂ ಹಣ್ಣಿನ ಮರಗಳಿರುವ ತೋಟ ಆಸ್ತಿಯಾಗಿ ಬಂದಿತ್ತು. ಇದು ಹಿಸ್ ಹೌಸ್ ವಾಸ್ ಸ್ಮಾಲ್ ಆ್ಯಂಡ್ ರಿಚ್ಡ್ ಬಟ್ ಕ್ವೈಂಟ್. ನೋಡಿ, ಮನೆ ಹಳೆಯದಾಗಿ ಅಲ್ಲಲ್ಲೇ ಬಿರುಕು ಬಿಟ್ಟಿದ್ರೂ ಸಹ ನೋಡಲಿಕ್ಕೆ ತಕ್ಕ ಮಟ್ಟಿಗೆ ಆಕರ್ಷಣೀಯವಾಗಿತ್ತು. ಹಾಗೆ ತೋಟದ ಮಧ್ಯದಲ್ಲಿ ಸಣ್ಣ ತೊರೆ ಹರಿಯುತ್ತಾ ಇದ್ದಿದ್ದರಿಂದ ಹಣ್ಣಿನ ಮರಗಳು ಸಮೃದ್ಧವಾಗಿ ಅಡ್ಡಾದಿಡ್ಡಿಯಾಗಿ ಬೆಳೆದುಕೊಂಡಿದ್ವು. ಬಟ್ ಈ ಒಂದು ದೃಶ್ಯವನ್ನು ನೋಡಲಿಕ್ಕೆ ರಮಣೀಯವಾಗಿತ್ತು ಅಂತ ಹೇಳಬಹುದು. ಹಾಗಾದರೆ ಡಾನ್ ಆನ್ಸೆಲ್ಮೋನ ಪರಿಚಯ ಹೇಗಿದೆ ನೋಡೋಣ. ನೆಗೋಷಿಯೇಷನ್ ಅಂತ ಹೇಳಿದರೆ ಅಫಿಷಿಯಲ್ ಡಿಸ್ಕಷನ್, ಅಂದರೆ ಒಂದು ಒಪ್ಪಂದಕ್ಕೆ ಕೂತ್ಕೊಳ್ಳುವಂತಹ ಮಾತುಕತೆ ಅಂತ ಹೇಳ್ಬೋದು. ಹಾಗೆ ಕ್ರೀಕ್ ಅಂದರೆ ಅ ಸ್ಮಾಲ್ ರಿವರ್ ಆರ್ ಅ ಸ್ಮಾಲ್ ನ್ಯಾರೋ ಸ್ಟ್ರೀಮ್, ಸಣ್ಣದಾದಂತಹ ತೊರೆ. ಆ್ಯಂಡ್ ನಾರಲ್ಡ್ ಅಂತ ಹೇಳಿದರೆ ವಿತ್ ಟ್ವಿಸ್ಟೆಡ್ ಹಾರ್ಡ್ ಲಂಪ್ಸ್ ಅಂತ ಹೇಳಿ, ಅಂದರೆ ದ ಟ್ರೀಸ್ ವರ್ ಗ್ರೋನ್ ನಾರಲ್ಡ್ ಅಂತ ಹೇಳಿದರೆ ಅಡ್ಡಾದಿಡ್ಡಿಯಾಗಿ ಗಂಟಾಗಿ ಬೆಳೆದಂಥದ್ದು. ಆ್ಯಂಡ್ ಹಿ ಲಿವ್ಡ್ ಅಪ್ ರಿಯೋ ಆ್ಯಂಡ್ ಮೀಡಿಯೋ ಅನ್ನುವಂಥದ್ದು ಒಂದು ಹಳ್ಳಿ. ಇಟ್ ವಾಸ್ ಎ ಪ್ಲೇಸ್ ಇನ್ ಸಾಂತಾಫೆ ಕೌಂಟಿ, ನ್ಯೂ ಮೆಕ್ಸಿಕೋ. ಸೊ ನೋಡಿ, ಈ ರಿಯೋ ಆ್ಯಂಡ್ ಮೀಡಿಯೋ ಅಂಥದ್ದು ಇಲ್ಲಿದೆ. ಹಾಗೆ ಇದು ಸಾಂತಾಫೆ ಅನ್ನುವಂತಹ ಒಂದು ಡಿಸ್ಟ್ರಿಕ್ಕಲ್ಲಿ ಬರುವಂಥದ್ದು. ಈ ಸಾಂತಾಫೆ ಮೆಕ್ಸಿಕೋ ಕಂಟ್ರಿಯಲ್ಲಿ ಬಂದಿರುವಂಥದ್ದು. ನೆಕ್ಸ್ಟ್ ವಿಲ್ ಸಿ ಅಬೌಟ್ ದ introduction of old man. Who was that old man? He was a Don Anselmo.
His coat was old and green and faded. It was one of his old Prince Albert's. He wore gloves which were old and torn, and his fingertips were shown through them. He carried cane, but it was only the skeleton of the worn-out umbrella. ಅಂದರೆ ಡಾನ್ ಆನ್ಸೆಲ್ಮೋ ಅವತ್ತು ಮಾತುಕತೆಯ ದಿನ ಅವನು ಆಫೀಸ್ಗೆ ಬಂದಂಥ ಒಂದು ದೃಶ್ಯವನ್ನು ಕಣ್ಣಿಗೆ ಕಟ್ಟಿದ ಹಾಗೆ ಲೇಖಕರು ವರ್ಣಿಸ್ತಾರೆ. ಆನ್ಸೆಲ್ಮೋ ಹಳೆಯದಾದಂತಹ ಬಣ್ಣ ಮಾಸಿ ಹೋಗಿದ್ದಂತಹ ಹಸಿರು ಕೋಟನ್ನು ಧರಿಸಿ ಬಂದಿದ್ದ. ಅವನ ಕೋಟು ಹಸಿರು ಬಣ್ಣದ್ದಾಗಿತ್ತು, ಹಾಗೆ ಮಾಸಿ ಹೋಗಿತ್ತು. ಹಿ ಓರ್ ಓಲ್ಡ್ ಪ್ರಿನ್ಸ್ ಆಲ್ಬರ್ಟ್ಸ್ ಅಂತ ಹೇಳಿದರೆ ಉದ್ದವಾದ ನಿಲುವಂಗಿಯನ್ನು ಅವನು ತೊಟ್ಕೊಂಡಿದ್ದ. ಅವನ ಕೈಗೆ ಧರಿಸಿದಂತಹ ಗ್ಲೌಸ್ ಹರಿದು ಹೋಗಿ ಬೆರಳ ತುದಿ ಕಾಣಿಸ್ತಾ ಇತ್ತು. ಹಾಗೆ ಹರಿದು ಹೋದಂತಹ ಛತ್ರಿಯ ಭಾಗವೇ ಅವನ ಊರುಗೋಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. Author thought of Senator Ketron, who has been such a power with these people up there in the mountains. ಅಂದರೆ ಆಥರ್ಗೆ ಆ ದೃಶ್ಯವನ್ನು ನೋಡಿದಾಗ ಅವರಿಗೆ ಸೆನೆಟರ್ ಕೇಟ್ರಾನ್ ನೆನಪಾಗ್ತಾನೆ. ಅಂದರೆ ಸೆನೆಟರ್ ಕೇಟ್ರಾನ್ನಂತೆ ಬೆಟ್ಟದ ಮೇಲಿನ ಜನರನ್ನು ಆಳುವಂತಹ ಶಕ್ತಿಯನ್ನು ಡಾನ್ ಆನ್ಸೆಲ್ಮೋ ಹೊಂದಿದ್ದ ಅಂತ ಹೇಳ್ತಾ ಇದ್ದಾರೆ. When he came into the office with one of his innumerable kin, a dark man, the old man bowed to all, and he removed his hat and gloves slowly and carefully. Author remembered the character of Charlie Chaplin, the janitor. ಇಲ್ಲಿ ನೋಡಿ, ಈ ವಯಸ್ಸಾದಂತಹ ಆನ್ಸೆಲ್ಮೋ ತನ್ನ ಅಸಂಖ್ಯಾತ ಸಂಬಂಧಿಕರಲ್ಲೊಬ್ಬನಾದಂತಹ ಕಪ್ಪು ಯುವಕನೊಂದಿಗೆ ಬಂದಿದ್ದ. ಆಫೀಸ್ ಒಳಗೆ ಬಂದಾಗ ಆನ್ಸೆಲ್ಮೋ ಎಲ್ಲರಿಗೂ ಅತ್ಯಂತ ವಿನಯದಿಂದ ವಂದಿಸಿ, ಹಾಗೆ ಅತ್ಯಂತ ಜಾಗರೂಕತೆಯಿಂದ ಮತ್ತು ನಿಧಾನವಾಗಿ ಆತನ ಟೋಪಿ ಮತ್ತು ಕೈಗೆ ಹಾಕಿದಂತಹ ಗ್ಲೌಸ್ಗಳನ್ನು ತೆಗೆದು ತನ್ನ ಹಿಂದೆ ನಿಂತಿದ್ದಂತಹ ಯುವಕನಿಗೆ ಕೊಡ್ತಾನೆ. ಹಾಗೆ ಈ ಲೇಖಕರಿಗೆ ಈ ಸನ್ನಿವೇಶವನ್ನು ನೋಡಿದಾಗ ಚಾರ್ಲಿ ಚಾಪ್ಲಿನ್ನ ಪಾತ್ರ ಒಂದು ನೆನಪಿಗೆ ಬರುತ್ತೆ. There was a great deal of conversation about Rain and his family. He was very proud about his large family. Finally, they got down to the business. Don Anselmo was agreed to sell his land for $1,200 in cash. ಅನಂತರ ಅಲ್ಲಿದ್ದಂಥವರೆಲ್ಲ ಮಳೆ ಮತ್ತು ಅವನ ಕುಟುಂಬದ ಬಗ್ಗೆ ಸಂಭಾಷಣೆಯನ್ನು ನಡೆಸ್ತಾರೆ. ಇದರಿಂದ ಒಂದು ವಿಷಯ ಮನದಟ್ಟಾಗುತ್ತೆ ಲೇಖಕರಿಗೆ. ಏನು ಅಂತ ಹೇಳಿದರೆ, ಆನ್ಸೆಲ್ಮೋಗೆ ತನ್ನ ಕುಟುಂಬದ ಬಗ್ಗೆ ಬಹಳ ಹೆಮ್ಮೆ ಇರುತ್ತೆ. ಕೊನೆಗೆ ಲೇಖಕರು ಆಸ್ತಿಯ ಮಾರಾಟದ ಬಗ್ಗೆ ಮಾತುಕತೆಯನ್ನು ಶುರು ಮಾಡ್ತಾರೆ. ಆನ್ಸೆಲ್ಮೋ ತನ್ನ ಜಾಗವನ್ನು $1,200 ಅಂದರೆ $1,200 ಮಾರಲು ಒಪ್ಪಿರ್ತಾರೆ. They sent an engineer and got survey of the land, and they came to know that the land extends across the river, and it was almost twice what they want to purchase and agreed before. They are beyond gentle. They were ready to pay extra amount for the additional land at the same rate per acre. ಸೊ ಹಾಗಾಗಿ ಅಲ್ಲಿರುವಂತಹ ಅದನ್ನು ಕೊಳ್ಳುವವರು ಅದನ್ನು ಅಮೇರಿಕನ್ರು ಏನು ಮಾಡ್ತಾರೆ, ಸರ್ವೆ ಮಾಡಿಸಿದಾಗ ಅವರಿಗೆ ಒಂದು ವಿಷಯ ತಿಳಿದುಬಿಡುತ್ತೆ. ಏನಂತ ಹೇಳಿದರೆ, ಅವರು ಡಾನ್ ಆನ್ಸೆಲ್ಮೋ ತಿಳಿಸಿದ್ದಕ್ಕಿಂತ ಆ ಜಾಗ 2 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ಅಮೇರಿಕನ್ರು 2ರಷ್ಟು ಹಣ ಕೊಡಲಿಕ್ಕೆ ರೆಡಿ ಇರ್ತಾರೆ. ಹಾಗೂ ಈ ವಿಷಯವನ್ನು ಆನ್ಸೆಲ್ಮೋಗೆ ಅವರು ತಿಳಿಸ್ತಾರೆ. ಬಹಳ ಒಳ್ಳೆಯ ಜನ ಆಗಿರೋದ್ರಿಂದ ಅವರು ಅಡಿಷ್ನಲ್ ಲ್ಯಾಂಡ್ಗೆ ಅದೇ ರೇಟ್ನಲ್ಲಿ ಕೊಡಲಿಕ್ಕೆ ತಯಾರಿರ್ತಾರೆ. ಬಟ್ ಡಾನ್ ಆನ್ಸೆಲ್ಮೋ ಥಾಟ್ ಫಾರ್ ಎ ಮೂಮೆಂಟ್ ಆ್ಯಂಡ್ ಕನ್ಸಿಡರ್ಡ್ ದಿಸ್ ಪ್ರಪೋಸಲ್ ಮೇಡ್ ಹಿಮ್ ಇನ್ಸಲ್ಟ್ ಆ್ಯಸ್ ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಆದರೆ ಇದನ್ನು ಡಾನ್ ಆನ್ಸೆಲ್ಮೋಗೆ ಹೇಳಿದಾಗ ಅವನು ಬಹಳ ಒಂದು ಸುದೀರ್ಘವಾಗಿ ಆಲೋಚನೆ ಮಾಡಿ ಈ ಪ್ರಪೋಸಲ್ನ ಅವನು ತನಗೆ ಅಪಮಾನ ಮಾಡಲಿಕ್ಕೆ ಕೇಳಿದ್ದಾರೆ ಅಂತ ಅಂದ್ಕೊಳ್ತಾನೆ. ನೋಡಿ,
Here he refused to take double amount and stressed that he agreed to sell his land and house for $1,200. ಸೊ ಆದರೆ ಆನ್ಸಲ್ಮೋ ಇದನ್ನು ಒಪ್ಪದೆ ತಾನು ಅಮೇರಿಕನ್ನರು ಬಹಳ ಒಳ್ಳೆಯವರು, ಹಾಗಾಗಿ ತನ್ನ ಭೂಮಿಯನ್ನು ಅವರಿಗೆ ಮಾರಲು ಒಪ್ಪಿರ್ತೀನಿ ಅಂತ ಹೇಳಿ ಹಾಗೂ ಒಪ್ಪಿಕೊಂಡ ಬೆಲೆಗೆ ಮಾತ್ರ ಭೂಮಿಯನ್ನು ಮಾರೋದಾಗಿ ತಿಳಿಸ್ತಾನೆ. ಲೇಖಕರು ಏನೇ ವಾದ ಮಾಡಿದರೂ ಅದು ಉಪಯೋಗಕ್ಕೆ ಬರಲ್ಲ. ಆನಂತರ ಆನ್ಸಲ್ಮೋ ಆ ಡೀಡ್ಗೆ ಅಂದರೆ ಕರಾರು ಪತ್ರಕ್ಕೆ ಸಹಿ ಹಾಕಿ ತನಗೆ ಬರಬೇಕಾದಂತಹ $1,200 ತೆಗೆದುಕೊಂಡು ಹೋಗ್ತಾನೆ. A month later, Americans renovated the old house and pruned the trees and moved in summer. ಅದಾದ 1 ತಿಂಗಳ ನಂತರ ಅಮೇರಿಕನ್ನರು ಆ ಮನೆ ಮತ್ತು ತೋಟವನ್ನು ರಿಪೇರಿ ಮಾಡಿಸಿ ವಾಸಿಸಲು ಅಲ್ಲಿಗೆ ಹೋಗ್ತಾರೆ. But the children of village were overrunning their property. When they were warned, they only laughed and talked back good-naturedly in Spanish. So buyers complained about this author. To solve this problem, author sent a messenger to Don Anselmo. ನಡಿ ಅದಾದ 1 ತಿಂಗಳ ನಂತರ ರಿಪೇರಿ ಮಾಡಿಸಿ ಆ ಮನೆಗೆ ಹೋದ ನಂತರ ಅಲ್ಲಿ ಆ ಹಳ್ಳಿಯ ಮಕ್ಕಳು ಪ್ರತಿದಿನ ಅಲ್ಲಿಗೆ ಬಂದು ಮರದಡಿಯಲ್ಲಿ ದಿನವಿಡೀ ಆಟ ಆಡಿ ಮರಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಚಿಕ್ಕ ಚಿಕ್ಕ ಬೇಲಿಗಳನ್ನು ಹಾಕಿ ಆ ಮರದಲ್ಲಿ ಬಿಟ್ಟಂತಹ ಹೂವುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಹಾಗಾಗಿ ಅಮೇರಿಕನ್ನರಿಗೆ ಇದು ಸ್ವಲ್ಪ ಉಂಟಾಗಿ ಅವರು ಕೇಳ್ತಾರೆ. ಏನಾದರೂ ಅವ್ರಿಗೆ ಪ್ರಶ್ನೆಯನ್ನು ಮಾಡಿದರೆ ಇವರು ಒಳ್ಳೆಯ ನಡವಳಿಕೆಯಿಂದಲೇ ಸ್ಪ್ಯಾನಿಷ್ ಭಾಷೆಯಲ್ಲಿ ಮಾತಾಡಿ ಹೋಗ್ತಾ ಇದ್ರಂತೆ. ಕೊನೆಗೆ ಇದರಿಂದ ಬೇಸರಗೊಂಡಂತಹ ಅಮೇರಿಕನ್ನರು ಲೇಖಕರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಲೇಖಕರು ಮತ್ತೆ ತಮ್ಮ ಮೆಸೆಂಜರನ್ನು ಅಂದರೆ ದೂತನನ್ನು ಕಳುಹಿಸಿ ಆನ್ಸಲ್ಮೋವನ್ನು ಕರೆಸ್ತಾರೆ. It took a week to arrange another meeting. When Don Anselmo came to office, he repeated his previous preliminary performance. ನೋಡಿ, ಲೇಖಕರು ತಮ್ಮ ಮೆಸೆಂಜರನ್ನು ಕಳುಹಿಸಿ ಆನ್ಸಲ್ಮನನ್ನು ಕರೆಸಿ ಒಂದು ಮೀಟಿಂಗನ್ನು ನಡೆಸಲಿಕ್ಕೆ ಅವರಿಗೆ 1 ವಾರವೇ ಹಿಡಿಯುತ್ತೆ. ಆನಂತರ ಡಾನ್ ಆನ್ಸಲ್ಮೋ ಆಫೀಸ್ಗೆ ಬಂದಾಗ ಮತ್ತೆ ಮೊದಲಿನಂತೆಯೇ ಒಳಗಡೆ ಬಂದು ಅತ್ಯಂತ ವಿನಯದಿಂದ ಎಲ್ಲರಿಗೂ ವಂದಿಸಿ ತನ್ನ ಅತ್ಯಂತ ಜಾಗರೂಕತೆಯಿಂದ ಅವನ ಟೋಪಿ ಮತ್ತು ಗ್ಲೌಸ್ಗಳನ್ನು ತೆಗೆದು ತನ್ನ ಹಿಂದೆ ನಿಂತಿರುವಂತಹ ಹುಡುಗನಿಗೆ ಕೊಡ್ತಾರೆ. ಇದನ್ನು ಇಲ್ಲಿ ಲೇಖಕರು he repeated his previous preliminary performance ಅಂತ ಹೇಳಿದ್ದಾರೆ. See, when author asked the good old man to solve the problem, Don Anselmo replied that he sold his property to them because they were good people, but he didn't sell the trees in the orchard. ಡಾನ್ ಆನ್ಸಲ್ಮೋಗೆ ಲೇಖಕರು ಕರಾರು ಪತ್ರದ ಎಲ್ಲ ನಿಬಂಧನೆಗಳನ್ನು ಸವಿಸ್ತಾರವಾಗಿ ತಿಳಿಸ್ತಾರೆ. ಹಾಗೆ ಮಕ್ಕಳನ್ನು ಬರದಂತೆ ತಡೆಯಿರಿ ಅಂತ ಕೇಳಿಕೊಳ್ತಾರೆ. ಆಗ ಡಾನ್ ಆನ್ಸಲ್ಮೋ ಹೇಳ್ತಾರೆ, ಅವರು ಒಳ್ಳೆಯ ಜನ, ಅಂದರೆ ಅಮೇರಿಕನ್ನರು ಒಳ್ಳೆಯ ಜನ ಹಾಗೂ ಉತ್ತಮ ನೆರೆಹೊರೆಯವರಾಗ್ತಾರೆ ಅಂತ ತಿಳಿದು ತಾನು ಅವರಿಗೆ ಆಸ್ತಿ ಮಾರಿದ್ದು, ಆದರೆ ತಾನು ಅವರಿಗೆ ಮರಗಳನ್ನು ಮಾರಿಲ್ಲ ಅಂತ ತಿಳಿಸ್ತಾರೆ. The author explained that when one signed the deed and sold the real property, the possession of the trees in that place is also to the buyers only. ಅನಂತರ ಆಥರ್ ಅವರು ಮತ್ತೆ ಇನ್ನೊಂದು ಸಾರಿ ಆ ಕರಾರು ಪತ್ರದ ನಿಬಂಧನೆಗಳನ್ನು ಹೇಳಿದಾಗ ದ ಓಲ್ಡ್ ಮ್ಯಾನ್ ಅಗ್ರೀಡ್ ಆ್ಯಂಡ್ ಸೆಡ್, he is the oldest man in the village. Everyone in the village were his relatives, and all the children of the village are his nieces and nephews and grandchildren. ಆ ಕರಾರು ಪತ್ರದ ನಿಬಂಧನೆಗಳನ್ನು ಹೇಳಿದಾಗ ಅದನ್ನು ಆ ಹಿರಿಯ ಮನುಷ್ಯ ಒಪ್ಪಿಕೊಳ್ತಾನೆ. ಡಾನ್ ಆನ್ಸಲ್ಮೋ ಒಪ್ಕೊಂಡು ನಂತರ ಹೇಳ್ತಾರೆ, ತಾವು ಆ ಹಳ್ಳಿಗೆ ಅತ್ಯಂತ ಹಿರಿಯ ಮನುಷ್ಯ ಆಗಿದ್ದಾನೆ. ಹಾಗೆ ಪ್ರತಿಯೊಬ್ಬ
ಹಳ್ಳಿಯಲ್ಲಿ ವಾಸಿಸುತ್ತಿರುವಂತಹ ಪ್ರತಿಯೊಬ್ಬನೂ ಸಹ ಆತನ ಸಂಬಂಧಿಕರೇ ಆಗಿರುತ್ತಾರೆ. ಹಾಗೆಯೇ ಆ ಸಂಬಂಧಿಕರ ಮಕ್ಕಳೆಲ್ಲರೂ ಅವರ ಸೋದರ ಸಂಬಂಧಿಗಳು ಹಾಗೂ ತಮ್ಮ ಮೊಮ್ಮಕ್ಕಳಾಗಿರ್ತಾರೆ ಅಂತ ಹೇಳ್ತಾರೆ. ಆನಂತರ when he took possession of the house from his mother, every time a child has born in the village, he had planted a tree for that child, so he did not sell the trees as he had no rights on them. ಆನಂತರ ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದರೆ, ಅವರು ಯಾವಾಗ ತಮ್ಮ ತಾಯಿಯಿಂದ ಆ ಆಸ್ತಿಯನ್ನು ತಮ್ಮ ವಶಕ್ಕೆ ಪಡೆದುಕೊಳ್ತಾರೋ ಆನಂತರ ಆ ಹಳ್ಳಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಮಗುವಿನ ಹೆಸರಿನಲ್ಲಿ ತಾನು ಒಂದೊಂದು ಮರಗಳನ್ನು ನೆಟ್ಟಿರುವುದರಿಂದ ಆ ಮರಗಳ ಸಂಪೂರ್ಣ ಹಕ್ಕು ಮಕ್ಕಳದ್ದಾಗಿದೆ. ಹಾಗಾಗಿ ನನಗೆ ಆ ಮರಗಳನ್ನು ಮಾರುವ ಅಧಿಕಾರವಿಲ್ಲ ಅಂತ ಹೇಳ್ತಾರೆ. There was nothing they could do, so the buyers bought all the trees individually from the descendants of Don Anselmo. It took most of the following winter to settle the things. ನೋಡಿ, ಕಾನೂನಿನ ಪ್ರಕಾರ ಅಮೇರಿಕನ್ನರ ಒಡೆತನವಾಗಿದ್ದರೂ ಸಹ ಅಲ್ಲಿ ಅವರುಗಳಿಗೆ ಏನೂ ಮಾಡುವಂತಿರಲಿಲ್ಲ. ಏಕೆಂದರೆ ಡಾನ್ ಆನ್ಸೆಲ್ಮೋ ಒಬ್ಬ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಆಗಿದ್ದರು. ಅವರು ಬಹಳ ನಿಷ್ಠೆಯಿಂದ ಇದ್ದಂಥ ವ್ಯಕ್ತಿಯವರು. ಹಾಗಾಗಿ ಲೇಖಕರು ಸಹ ಯಾವುದೇ ರೀತಿಯಾದಂತಹ ತಕರಾರು ತೆಗೆದೆ ನಂತರದ ದಿನಗಳಲ್ಲಿ ಆತನ ಕುಟುಂಬದ ಒಬ್ಬೊಬ್ಬರಿಂದಲೇ ಆ ಮರಗಳನ್ನು ಇಂಡಿವಿಜುವಲ್ ಆಗಿ ಕೊಂಡುಕೊಳ್ತಾರೆ. ಹಾಗೆ ಕೊಂಡುಕೊಳ್ಬೇಕಾದ್ರೆ ಮುಂದಿನ ಚಳಿಗಾಲದ ಬಹಳಷ್ಟು ಸಮಯ ಅವರಿಗೆ ಹಿಡಿಯಿತು ಅಂತ ಲೇಖಕರು ಹೇಳ್ತಾರೆ. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಲೆಸನ್. ಇಲ್ಲಿ ನೀವು ಈ ಪಾಠದಲ್ಲಿ ಬರುವಂತಹ ಕೆಲವೊಂದು ಮೀನಿಂಗ್ಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು. ಪ್ರಿನ್ಸ್ ಅಲ್ಬರ್ಟ್ಸ್ ಅಂತ ಹೇಳಿದರೆ ಇದು ಯಾವುದೇ ವ್ಯಕ್ತಿಯ ಹೆಸರಲ್ಲ. ಇಲ್ಲಿ ಈ ಪಾಠದಲ್ಲಿ ಬರುವಂಥದ್ದು ನೋಡಿ, ಹಿ ಓರ್ ಒನ್ ಆಫ್ ಹಿಸ್ ಓಲ್ಡ್ ಪ್ರಿನ್ಸ್ ಅಲ್ಬರ್ಟ್ಸ್ ಅಂತ ಹೇಳಿದ್ದಾರೆ. ಅಂತ ಹೇಳಿದರೆ ಪ್ರಿನ್ಸ್ ಅಲ್ಬರ್ಟ್ಸ್ ಅಂತ ಹೇಳಿದರೆ ಲಾಂಗ್ ಡಬಲ್ ಬ್ರೆಸ್ಟೆಡ್ ಕೋಟ್, ಅಂದರೆ 2 ಜೇಬುಗಳುಳ್ಳಂತಹ ಉದ್ದನೆಯ ನಿಲುವಂಗಿ ಅಂತ ಹೇಳಿ. Senator Ketron. So once author thought of Senator Ketron when Don Anselmo entered into the office. ಅಂದರೆ ಅಲ್ಲಿ ಥಾಮಸ್ ಬೆಂಟಾನ್ ಕೆಟ್ರಾನ್ ಅನ್ನುವಂತಹನು ಸೆನೆಟರ್ ಫ್ರಮ್ ನ್ಯೂ ಮೆಕ್ಸಿಕೋ, ಅಂದರೆ ಅವರು ಅಲ್ಲಿಯ ಒಂದು MLA ಅಂತ ಹೇಳ್ಬೋದು. MLA ಆಗಿದ್ದಂಥವ್ರು, ಅಂದರೆ ಆ ತನ್ನ ಜಾಗದ ಜನರನ್ನು ಆಳುವಂತಹ ಶಕ್ತಿಯನ್ನು ಹೊಂದಿದ್ದಂಥವರು. ಆ ರೀತಿಯಾಗಿ ಆಥರ್ಗೆ ಡಾನ್ ಆನ್ಸೆಲ್ಮೋ ಅವರು ಸಹ ಕಾಣಿಸ್ಕೊಳ್ತಾರೆ. ನಂತರ ಬಿಯಾನಾ ಜೆಂಟೆ ಇಟ್ ಈಸ್ ಅ ಸ್ಪ್ಯಾನಿಷ್ ವರ್ಡ್. ಇಟ್ ಮೀನ್ಸ್ ಗುಡ್ ಪೀಪಲ್. ಡೀಡ್ ಅಂತ ಹೇಳಿದರೆ ಅಗ್ರಿಮೆಂಟ್ ಅಥವಾ ಕರಾರು ಪತ್ರ ಅಂತ ಹೇಳಬಹುದು. ಹಾಗೆ ಪ್ರ್ಯೂನ್, ಟು ಕಟ್ ಆಫ್ ಸಮ್ ಬ್ರಾಂಚಸ್ ಆಫ್ ಅ ಟ್ರೀ ಟು ಮೇಕ್ ಇಟ್ ಗ್ರೋ ಬೆಟರ್. ನೋಡಿ, ಟ್ರೀಸ್ ವರ್ ಗ್ರೋನ್ ಇನ್ ನಾರಲ್ಡ್ ಅಂತ ಹೇಳಿದರೆ ಆ ಮರಗಳೆಲ್ಲ ಕಗ್ಗಂಟಾಗಿ ಬೆಳೆದಿದ್ದಂಥವು, ಅಡ್ಡಾದಿಡ್ಡಿಯಾಗಿ ಬೆಳೆದಿದ್ದಂಥವನ್ನ ಇವರು ಅಮೇರಿಕನ್ಸ್ ಅವರು ಏನು ಮಾಡ್ತಾರೆ, ಇವನ್ನ ದೇ ಪ್ರ್ಯೂನ್ಡ್ ದ ಟ್ರೀಸ್ ಅಂತ ಹೇಳಿದರೆ ಅವುಗಳನ್ನು ರೆಂಬೆ ಕೊಂಬೆಗಳನ್ನು ಸರಿಯಾದ ರೀತಿಯಲ್ಲಿ ಕತ್ತರಿಸಿ ಅವುಗಳನ್ನು ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಹಾಗೆ ರ್ಯಾಂಚ್ ಮೀನ್ಸ್ ಎ ವೆರಿ ಲಾರ್ಜ್ ಫಾರ್ಮ್, ಒಂದು ವಿಸ್ತಾರವಾದಂತಹ ಜಾಗ. Hope you understood this lesson better. Thank you for watching this video. Don't forget to subscribe. Press bell icon for new notifications of our channel. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಸ್ನೇಹಿತರೆ. At the same time, don't forget to share this video to your friends. Thank you.